ರಾಜ್ಯ ಬಿಜೆಪಿಯಲ್ಲಿ ಬಿರುಗಾಳಿ ಎದ್ದಿದೆ. ಒಂದು ಶಾಸಕರ ಅಡ್ಡ ಮತದಾರರಿಂದ ನಾಯಕರು ನಲು ಹೋಗಿದ್ದಾರೆ. ದೆಹಲಿಯಲ್ಲಿ ಒಂದಿಷ್ಟು ಬುಲಾವ್ ಕೊಟ್ಟ ಬಳಿಕ ಅಲ್ಲಿಗೆ ತೆರಳಿ ಚರ್ಚೆ ನಡೆಸಿ ವಾಪಸ್ ಬಂದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಯಾರ ತಲೆದಂಡ ಆಗುತ್ತೋ ಎನ್ನುವ ಭಯದ ನಡುವೆಯೇ ಧರ್ಮಸ್ಥಳದ ಮಂಜುನಾಥ ಸನ್ನಿಧಿಯಲ್ಲಿ ನಿಂತು ಆತ್ಮಾವಲೋಕನಕ್ಕೆ ಮುಂದಾಗಿದ್ದು ಇವತ್ತಿನ ವಿಶೇಷ. ಒಂದು ರೀತಿಯಲ್ಲಿ ಸಂತೆಯಲ್ಲಿ ನಿಂತ ಏಕಾಂಗಿಯಂತೆ ವಿಜೇಂದ್ರ ನಡೆಸಿದ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ಮಂಜುನಾಥ ಅಡ್ಡ ಮತದಾನ ಮಾಡಿ ದ್ರೋಹ ಬಗೆದ ಶಾಸಕರ ಜುಟ್ಟನ್ನ ಹಿಡಿತಾನ. ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ನನ್ನ ಟೈಮ್ ಚೆನ್ನಾಗಿದೆ ಅಷ್ಟೇ ಹೇಳ್ಬೋದು ನಾನು. ಎಸ್ ಕೆ ಸೋಮಶೇಖರ್ ಅವರು ನಮ್ಮ ಪಕ್ಷದ 3 ಶಾಸಕರ ಜೊತೆ ಸಂಪರ್ಕದಲ್ಲಿದ್ದರು ಮಾಹಿತಿ ನಮಗೆ ಸಿಕ್ಕಿದೆ. ನಾನು ಕೂಡ ಒಬ್ಬ ಭಾವನಾತ್ಮಕ ವ್ಯಕ್ತಿ. ಗೆಳೆಯರೆ, ಬಿಜೆಪಿನಲ್ಲಿ ಬೇಕಾದಷ್ಟು ಸೆನ್ಸೇಷನಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರಲ್ಲೂ ಶಾಸಕರ ಅಡ್ಡ ಮತದಾನದ ಬಳಿಕ ನಾಯಕರು ತಂಡ ಹೊಡೆದು ಹೋಗಿದ್ದಾರೆ. ಮರ್ಮಾಘಾತ ಆಗಿದೆ. ವರಿಷ್ಠರು ಈ ವಿದ್ಯಮಾನದಿಂದ ರೊಚ್ಚಿಗೆದ್ದಿದ್ದು ಇದಕ್ಕೆ ಯಾರನ್ನ ಹೊಣೆಗಾರರನ್ನಾಗಿಸ್ತಾರೆ ಎನ್ನುವುದೇ ಇದೀಗ ನಾಯಕರಲ್ಲಿ ದಿಗಿಲು ಹುಟ್ಟಿಸ್ತಾ ಇದೆ. ಇದರ ಬೆನ್ನಲ್ಲೇ ದೆಹಲಿಗೆ ತೆರಳಿ ವರಿಷ್ಠರಿಗೆ ವರದಿಯನ್ನು ಕೊಟ್ಟು ಬೆಂಗಳೂರಿಗೆ ವಾಪಸ್ ಬಂದಂತಹ ವಿಜೇಂದ್ರ ನೇರ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಮಂಜುನಾಥ ಸ್ವಾಮೀಜಿಯ ಸನ್ನಿಧಿಯಲ್ಲಿ ನಿಂತರು, ಕೈ ಮುಗಿದ್ರು. ಈ ಹಿಂದೆ ಶಾಸಕಾಂಗ ಸಭೆಯನ್ನೇ ಅಲ್ಲಿ ನಡೆಸಬೇಕಾಗಿತ್ತು, ಆದರೆ ಹಿರಿಯ ನಾಯಕರು ಮತ್ತಿತರೆ ಸಹೋದ್ಯೋಗಿಗಳ ಮನವಿಯ ಕಾರಣಕ್ಕೆ ನಡೆಸಲಿಲ್ಲ. ಆದರೆ ನಾನು ವ್ಯಕ್ತಿಗತವಾಗಿ ಇಲ್ಲಿ ದೇವರ ದರ್ಶನಕ್ಕೆ ಬಂದಿದ್ದೇನೆ ಅಂತ ಹೇಳಿದರು. ಅಂದರೆ ಸಂತೆಯಲ್ಲಿ ಅದೆಷ್ಟೇ ಗದ್ದಲ ಇದ್ದರೂ, ಅದೆಷ್ಟೇ ವಿದ್ಯಮಾನಗಳು ತನ್ನ ಸುತ್ತ ನಡೀತಾ ಇದ್ದರೂ ಕೂಡ ಅಲ್ಲಿ ಕೆಲವರು ಏಕಾಂಗಿಯಾಗಿ ನಿಂತಿರ್ತಾರೆ. ಹೀಗೆ ಮಂಜುನಾಥನ ಮುಂದೆ ಏಕಾಂಗಿಯಾಗಿ ಅವರು ಆತ್ಮಾವಲೋಕನ ಅಥವಾ ಆತ್ಮ ನಿವೇದನೆ ಮಾಡಿಕೊಂಡಿದ್ದು ಇವತ್ತಿನ ಹೈಲೈಟ್. ಒಂದು ರೀತಿಯಲ್ಲಿ ಎಮೋಷನಲ್ ಆಗಿದ್ರು. ನಾನು ಭಾವಜೀವಿ ಅಂತಂದ್ರು. ಮಂಜುನಾಥನ ಮುಂದೆ ನಾನು ಇಲ್ಲಿ ಅವನ ದರ್ಶನಕ್ಕಾಗಿ ಬಂದಿದ್ದೇನೆ ಅಂತಂದ್ರು. ಹೀಗಾಗಿ ಇಡೀ ವಿದ್ಯಮಾನಗಳ ಬಗ್ಗೆ ಸಾಧ್ಯವಾದಷ್ಟು ಮುಕ್ತವಾಗಿ ಅವರು ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರು. ಈಗ ಅವರ ಪ್ರತಿಕ್ರಿಯೆಯ ಒಂದು ಝಲಕ್ ನೋಡೋಣ. ಬಿಜೆಪಿಯ ನಮ್ಮ ಶಾಸಕರುಗಳಾದಂತ ಅಡ್ಡ ಮತದಾನ ಬೇರೆ ಬೇರೆ ಚರ್ಚೆಗಳನ್ನು ಕೂಡ ರಾಜ್ಯಾದ್ಯಂತ ಹುಟ್ಟಾಕಿರ್ತಕ್ಕಂಥದ್ದು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಹಾಗಾಗಿ ಅವತ್ತು ನಾನು ಚುನಾವಣೆ ಫಲಿತಾಂಶದ ಮಾರನೇ ದಿನ ನನ್ನ ಮನಸ್ಸು ಕೂಡ ಅಗಾಧವಾದಂತಹ ಘಾಸಿಯಾದಂತಹ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ಆಗ್ಬೇಕು, ಶಾಸಕರು ಸನ್ನಿಧಿಯಲ್ಲಿ ಸತ್ಯಾಸತ್ಯತೆ ತಿಳಿದುಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದು ನಿಜ. ನಾನು ಕೂಡ ಒಬ್ಬ ಭಾವನಾತ್ಮಕ ವ್ಯಕ್ತಿ. ನನ್ನ ಮನಸ್ಸಿಗೆ ಏನು ತೋಚ್ತೋ ಅದನ್ನು ಹೇಳಿದ್ದೇನೆ. ಪಕ್ಷದ ಹಿರಿಯ ನಾಯಕರ ಅಭಿಪ್ರಾಯದ ಮೇರೆಗೆ, ಇಲ್ಲ ವಿಜೇಂದ್ರ ಅವರೇ, ಇದಕ್ಕೆ ನಾವು ಅಲ್ಲಿ ತನಕ ತೆಗೆದುಕೊಂಡು ಹೋಗೋದು ಬೇಡ, ವರಿಷ್ಠರ ಗಮನಕ್ಕೆ ತರೋಣ, ಇಂದಲ್ಲ ನಾಳೆ ಸತ್ಯ ಏನು ಅಂತ ಹೇಳಿ ಗೊತ್ತಾಗೇ ಆಗ್ತದೆ. ಒಂದು ಅವರೇ ಡಿ ಕೆ ಶಿವಕುಮಾರ್ ಜೊತೆ ಸೇರಿಕೊಂಡು ಈ ಒಂದು ಅಡ್ಡ ಮತದಾನದ ತಂತ್ರವನ್ನು ರೂಪಿಸಿರಬಹುದು ಎನ್ನುವ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಿದೆಯಂತೆ. ಅದು ನನಗೆ ತುಂಬಾ ಹರ್ಟ್ ಮಾಡಿದೆ, ನಾನು ಅದನ್ನು ಸಾರಾಸಕ್ತಾಗಿ ತಳ್ಳಿ ಹಾಕ್ತೀನಿ ಅನ್ನೋದನ್ನು ಕೂಡ ಹೇಳಿದ್ರು. ಆ ಸ್ಟೇಟ್ಮೆಂಟ್ ಕೂಡ ನೋಡೋಣ. ಒಂದ್ ಕಡೆ ನಾನೇ ಅಡ್ಡ ಮತದಾನಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೇನೆ ಅನ್ನುವ ಆರೋಪಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಪತ್ರಿಕಾ ಮಾಧ್ಯಮಗಳು ಕೂಡ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ನಮ್ಮವರೇ ಅನ್ನೋ ಅರಿವು ಕೂಡ ನನಗಿದೆ. ಆದ್ರೆ ನಾನೊಂದು ಸ್ಪಷ್ಟಪಡಿಸ್ತಾ ಇದ್ದೇನೆ, ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು, ಅಂದಿನ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು,
ಮತ್ತೆ ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ಇಷ್ಟೆಲ್ಲ ಹಿರಿಯರ ನಡುವೆ ಇಂಥ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಕೀಳು ಮಟ್ಟದ ಕೆಲಸವನ್ನು ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧವೂ ಕೂಡ ಇಲ್ಲ. ಯಾವುದೇ ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ಇವೆಲ್ಲಕ್ಕಿಂತ ಹೆಚ್ಚಾಗಿ ತಲೆದಂಡ ಯಾರ್ದು, ಇದು ಇಂಪಾರ್ಟೆಂಟು. ಇದಕ್ಕೆ ಅವ್ರು ಹೇಳಿದ ಒಂದೇ ಮಾತು, ನನ್ನ ಟೈಮ್ ಚೆನ್ನಾಗಿದೆ, ನನ್ನ ಟೈಮ್ ಚೆನ್ನಾಗಿದೆ. ಹಾಗಾದ್ರೆ ಕೆಟ್ಟಿರೋರು ಯಾರ್ದು? ಇದೊಂದು ಪ್ರಶ್ನೆ ಇದರಿಂದ ಉದ್ಭವ ಆಯಿತು. ಜೊತೆಗೆ ಹೋದವರು ಅಶೋಕ್ ಮತ್ತು ವಿಜೇಂದ್ರ ರಿಪೋರ್ಟನ್ನು ಕೊಟ್ಟರು, ಬಂದರು, ಮಂಜುನಾಥನ ಸನ್ನಿಧಿಯಲ್ಲಿ ನಿಂತರು, ನನ್ನ ಟೈಮ್ ಚೆನ್ನಾಗಿದೆ. ಹಾಗಾದರೆ ಯಾರ ಟೈಮ್ ಕೆಟ್ಟಿದೆ ಆ ಪ್ರಶ್ನೆಗೆ ಉತ್ತರ ಇಲ್ಲ. ನನ್ನ ಟೈಮ್ ಚೆನ್ನಾಗಿದೆ ಅಂತ ಅವ್ರು ಹೇಗೆ ಹೇಳ್ತಾರೆ ನೋಡೋಣ. ಅಂದರೆ ಒಂದೊಂದು ಕಡೆ ಸೋಮಣ್ಣ ಬರಬೇಕು, ಅರವಿಂದ್ ಲಿಂಬ ಇವ್ರದ್ದು ಅರವಿಂದ್ ಬೆಲ್ಲದ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸರ್. ನನ್ನ ಟೈಮ್ ಚೆನ್ನಾಗಿದೆ ಅಷ್ಟೇ ಹೇಳ್ಬೋದು ನಾನು. ನನ್ನ ಟೈಮ್ ಚೆನ್ನಾಗಿದೆ ಅಷ್ಟೇ ಹೇಳ್ಬೋದು ನಾನು. ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಿದ್ದು, 3 ಮಂದಿ ಪಕ್ಷದ ಶಾಸಕರ ಜೊತೆ ಸೋಮಶೇಖರ್ ಉಚ್ಚಾಟಿತ ಶಾಸಕರು ಬಿಜೆಪಿಯಿಂದ ಅವರು ಸಂಪರ್ಕದಲ್ಲಿದ್ದರು ಅಂತ. ಈಗ ಸೋಮಶೇಖರ್ ಇದನ್ನು ನಿರಾಕರಿಸಿದ್ದಾರೆ. ನಾನು ಬಿಜೆಪಿ ಶಾಸಕರ ಜೊತೆ ಸಂಪರ್ಕದಲ್ಲಿ ಇದ್ದದ್ದು ನಿಜ, ಆದರೆ ಅಡ್ಡ ಮತದಾನದ ಪ್ರಕರಣದ ಹಿನ್ನೆಲೆಯಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ. ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಪಕ್ಷದ 3 ಶಾಸಕರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ಹಾಗಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ, ಈ ರೀತಿ ಉಡಾಫೆ ಮಾತುಗಳನ್ನ ಆಡೋ ಮೂಲಕ ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬರುವಂತ ದಿನಗಳಲ್ಲಿ ಗೊತ್ತಾಗ್ತದೆ ಎಲ್ಲ ವಿಚಾರ. ಇವೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂತಂದ್ರೆ ಸದಾನಂದ ಗೌಡರ ಸ್ಟೇಟ್ಮೆಂಟು ಬಹಳ ಚರ್ಚೆಗೆ ಕಾರಣ ಆಗಿತ್ತು. ಬಿಜೆಪಿ ನಾಯಕರು ಅಲರ್ಟ್ ಆಗಲಿಲ್ಲ. ಅವರಿಗೆ ಸದಾನಂದ ಗೌಡರು ಮಾಹಿತಿಯನ್ನ ಕೊಟ್ಟಿದ್ರು ಅಡ್ಡ ಮತದಾನದ ಬಗ್ಗೆ ಅಂತ ಹೇಳಿದ್ರು ಕೂಡ, ಆದರೆ ಅವರು ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಅವ್ರು ಹೇಳಿದ್ದು ನಿಜ, ಎಚ್ಚರಿಕೆಯಿಂದ ಇರಿ, ಹುಷಾರಾಗಿರಿ ಅಂತ ಈ ಥರ ನಮಗೆ ಕಿವಿ ಮಾತನ್ನು ಹೇಳಿದರೆ ಹೊರತು ಯಾವುದೇ ಸ್ಪೆಸಿಫಿಕ್ ಡೆವಲಪ್ಮೆಂಟಿಂದ ಯಾವುದೂ ಅವರು ಮಾಹಿತಿ ಕೊಟ್ಟಿರಲಿಲ್ಲ ಅಂತ ಅವರ ಸ್ಟೇಟ್ಮೆಂಟನ್ನು ಟುಸ್ ಪಟಾಕಿ ಥರ ಮಾಡ್ಯಾರ. ಡಿ ವಿ ಸದಾನಂದ ಗೌಡರು ಅಡ್ಡ ಮತದಾನ ಅಂದರೆ ಮತದಾನ ಆದಮೇಲೆ ಮಾರದಿನ ನನಗೂ ಕೂಡ ದೂರವಾಣಿ ಕರೆ ಮಾಡಿದರು. ನಾನು ನಿಮಗೆ ಅಧ್ಯಕ್ಷ, ನಿಮಗೆ ರೀಚ್ ಆಗ್ತಕ್ಕಂಥ ಪ್ರಯತ್ನ ಮಾಡಿದೆ, ನೀವು ಫೋನ್ ಸಿಗಲಿಲ್ಲ, ಆದರೆ ನಿಮ್ಮ ಪ್ರಧಾನ ಕಾರ್ಯದರ್ಶಿಗೆ ನಾನು ದೂರವಾಣಿ ಕರೆ ಮಾಡಿ ಮಾಹಿತಿನ ಕೊಟ್ಟಿದ್ದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನನಗನ್ನಿಸ್ತದೆ ನಮ್ಮ ಪಕ್ಷದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆ ಮಾತನ್ನು ಹೇಳಿದಾಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಕೂಡ ನಾನು ದೂರವಾಣಿ ಕರೆ ಮಾಡಿ ಕೇಳಿದೆ. ನಾನು ಅವರು ಹೌದು ಸದಾನಂದ ಗೌಡರು ಫೋನ್ ಮಾಡಿದ್ರು, ಅಲ್ಲ ಸ್ಪೆಸಿಫಿಕ್ ಆಗಿ ಯಾವುದೂ ಮಾಹಿತಿ ಕೊಡಲಿಲ್ಲ. ಇಲ್ಲ ಅಧ್ಯಕ್ಷರು ತಿಳಿಸಿ ಯಾವುದೇ ಕಾರಣಕ್ಕೂ 28 ಗೆಲ್ಲದಕ್ಕೆ ನಮಗೆ 27.65 ವೋಟ್ಗಳು ಬೇಕಿತ್ತು. ಸೊ 28 ಮತಕ್ಕೆ ಸೀಮಿತ ಆಗೋದು ಬೇಡ, ಕನಿಷ್ಠ 29-30 ವೋಟನ್ನ ತೆಗೆದುಕೊಳ್ಳಿ. 28ಕ್ಕೆ ಸೀಮಿತ ಆಗೋದು ಬೇಡ, ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಬನ್ನಿ. ಕೆಲವು ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ಅ ಜನರಲೈಸ್ ಸ್ಟೇಟ್ಮೆಂಟ್ ಗಿವನ್ ಬೈ ಡಿ ವಿ ಸದಾನಂದ ಗೌಡಜಿ. ಇದು ಬಿಜೆಪಿಯಲ್ಲಿನ ಇವತ್ತಿನ ಒಂದು ವಿಭಿನ್ನವಾದ ಚಿತ್ರಣ. ಅಂದರೆ ಎಲ್ಲೋ ಒಂದು ಕಡೆ ಅಸ್ಪಷ್ಟತೆ ಗೋಚರ ಆಗ್ತಾ ಇದೆ. ಶಾಸಕರನ್ನ ಇಲ್ಲಿಗೆ ಈ ವಿಚಾರನ ನಾನು ಇತಿಶ್ರೀ ಹಾಡ್ತಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಶಾಸಕರನ್ನ ಹೇಗೆ ಟಾರ್ಗೆಟ್ ಮಾಡೋದು, ಹೇಗೆ ಗುರ್ಸೋದು, ಗುರ್ಸಿದ್ರು ಕ್ರಮ ಕೈಗೊಳ್ಳೋದು ಹೇಗೆ, ನಾಯಕರಿಗೆ ಯಾರನ್ನ ಹೊಣೆ ಮಾಡೋದು, ಈ ಥರದ ಗೊಂದಲದಿಂದ ಬಿಜೆಪಿ ಹೊರಗೆ ಬಂದಿಲ್ಲ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಮಂಜುನಾಥ ಸ್ವಾಮಿಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಾಗಿಲನ್ನು ಬರೆದಿದ್ದಾರೆ. ಮಂಜುನಾಥನ ಸನ್ನಿಧಿಯಲ್ಲಿ ಅವರು ಆತ್ಮಾವಲೋಕನ ಮಾಡ್ಕೊಂಡಿದ್ದಾರೆ. ಕಳ್ಳ ಮತದಾನ ಮಾಡಿದ ಶಾಸಕರ ಜುಟ್ಟನ್ನು ಮಂಜುನಾಥ ಹಿಡಿತನ